ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಸದಾಶಿವ ಗಸ್ತಿ. ಇವತ್ತು ಏನು ಮಾಡತ್ತಂದ್ರೆ ರೀ, ಒಂದು ಕಪ್ಪ ಶೇಂಗಾ ತೊಗೊಂಡಿನಿ ನೋಡ್ರಿ. ನಾವು ಅಂತವಾಗ ನೀರು ಹಾಕಿ ಕುಕ್ಕರ್ನಾಗ 3 ಸೀಟಿ ಹಾಕಿಸ್ಕೋಬೇಕು ರೀ. ಈ ರೀತಿ ಕುದ್ದಾವ ನೋಡ್ರಿ. ಒಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ತೀನಿ ರೀ. ಇದ್ರಾಗೇನು ಎಣ್ಣೆ ಬೆಣ್ಣೆ ಏನೂ ಹಾಕಂಗಿಲ್ಲ ರೀ. ಹಸಿ ಬಟಾಣಿ ತೊಗೊಂಡು 1 ಕಪ್ಪ ಇತ್ತವ ಹುರ್ಕೊಳಾಕತ್ತೀನಿ ನೋಡ್ರಿ. ಹಸಿ ಮೆಣಸಿನ್ಕಾಯಿ ರೀ ಒಂದು 3 ತೊಗೊಂಡು, ಖಾರಕ್ಕೆ ಸ್ವಲ್ಪ ಶುಂಠಿ, ಇದನ್ನು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿನಿ ರೀ, ಸ್ವಲ್ಪ ಕರಿಬೇವು ಅಲ್ರಿ ಕೊತ್ತಂಬರಿ, ಈಗ ಇದನ್ನು ಸ್ವಲ್ಪ ಜೀರಿಗೆ ಹಾಕಕತ್ತೀನಿ 1 ಚಮಚಿ. ತರಿ ರುಬ್ಕೋಬೇಕು ರೀ ಇದನ್ನು. ಈಗ ಬಟಾಣಿ ಹುರಿಯತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಹುರ್ಕೊಂಡ್ರೆ ಆಕೈತ್ರಿ ಈ ರೀತಿ. ಈಗ ಕುದಿಸಿರೋ ಶೇಂಗಾದ ಕಾಳಿನಾಗ ಹಸಿ ಬಟಾಣಿ ಹುರ್ಕೊಂಡಿದ್ರೆ ಹಾಕಾಕತ್ತೀನಿ ರೀ. ತರಿ ಮಾಡ್ಕೊಂಡಿರೋ ಮಸಾಲ ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಈ ಸ್ನ್ಯಾಕ್ಸ್ನಾಗ ಎಣ್ಣೆ ಇಲ್ಲ ಏನಿಲ್ಲ ರೀ. ಭಾಳ ಅಂದ್ರೆ ಭಾಳ ಹೆಲ್ದಿ ಇರ್ತೈತೆ ರೀ. ಮಕ್ಕಳಿಗೆ ದೊಡ್ಡವ್ರಿಗೆ ಯಾರು ಬೇಕಾದ್ರೆ ತಿನ್ಬೋದು ರೀ. ಅಷ್ಟು ರುಚಿನೂ ಆಗಿರ್ತೈತೆ ರೀ. ಸಾಯಂಕಾಲ ಶಾಲೆಯಿಂದ ಬಂದ ತಕ್ಷಣ ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾವೆ ರೀ. ಉಳ್ಳಾಗಡ್ಡಿ ಹಾಕಾಕತ್ತೀನಿ ರೀ, ಟೊಮಾಟೊ, ಉಳ್ದಿರೋ ಪುದೀನ ಸೊಪ್ಪು ಅದ್ರಾಗ ಹಾಕತ್ತೀನಿ, ಕೊತ್ತಂಬರಿನೂ ಹಾಕಿದ್ದೀನಿ ರೀ. ಈಗ ಸ್ವಲ್ಪ ಉಪ್ಪು ಹಾಕಾಕತ್ತೀನಿ ರೀ. ನಿಂಬೆ ರಸ ರೀ, ಬೀಜ ತೆಗೆದು ಅದ್ರೊಳಗೆ ಹಿಂಡ್ಕೊಳತ್ತೀನಿ ರೀ. ನಿಮ್ಮ ಹುಳಿ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೋಬೋದು ರೀ. ಈಗ ಸಣ್ಣ ಸೇವು ಹಾಕಾಕತ್ತೀನಿ ರೀ. ಅದ್ರ ಮೇಲೆ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಮೇಲೆ ಒಂದು ಸ್ವಲ್ಪ ಸೇವು ಹಾಕತ್ತೀನಿ ರೀ, ಕೊತ್ತಂಬರಿ ಸೊಪ್ಪು. ನಾ ಮಾಡಿದ್ದು ನಿಮಗೂ ಹಿಂಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.